ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಕ್ಷಿತಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಇದೇನಪ್ಪ ಇದು ತ್ರಿಶೂಲ ಇರೋ ಆರ್ಚ್ ಎಲ್ಲ ತೋರಿಸಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದಿರೋದು ಅಯೋಧ್ಯೆಯಲ್ಲಿ. ಸೊ ನಾವಿವತ್ತೆಲ್ಲರೂ ಅಯೋಧ್ಯೆಗೆ ಹೋಗೋಣ. ಸೊ ಕಮ್, ಲೆಟ್ಸ್ ಗೋ. ಸೊ ನಾನು, ನನ್ನ ಹಸ್ಬೆಂಡ್ ಮತ್ತು ನಮ್ಮ ಫ್ಯಾಮಿಲಿಯವರು ಎಲ್ಲರೂ ಕೂಡ ಫ್ಲೈಟಲ್ಲಿ ಫಸ್ಟ್ ಜರ್ನಿ ಮಾಡೋಣ ಅಂತ ಹೊರಟಿದ್ವಿ. ಸೊ ಇದೇ ನೋಡಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇದು 2008 ಸ್ಟಾರ್ಟ್ ಆಯಿತು. ಸೊ ಭಾರತದ ಥರ್ಡ್ ಲಾರ್ಜೆಸ್ಟ್ ಏರ್ಪೋರ್ಟ್ ಅಂತಲೇ ಹೇಳ್ಬೋದು. ಸೊ ಇದನ್ನು ಗಾರ್ಡನ್ ಟರ್ಮಿನಲ್ ಅಂತಲೂ ಕರೀತಾರೆ, ಟರ್ಮಿನಲ್ 2ನ. ಸೊ ನಾವು ಹೊರಟಿದ್ದು, ನಾವು ಮನೆ ಬಿಟ್ಟಾಗಲೇ ಒಂದು 3:30 ಆಗಿತ್ತು. ಸೊ 2 hours ಬಿಫೋರ್ ಅಲ್ಲಿ ಇರಬೇಕಾಗಿರೋದ್ರಿಂದ ನಾವು ಸ್ವಲ್ಪ ಬೇಗನೆ ಹೊರಟ್ವಿ. ಸೊ ಅಂತೂ ಇಂತೂ ನಾವು ಏರ್ಪೋರ್ಟ್ ಅಂತೂ ರೀಚ್ ಆದ್ವಿ. ಸೊ ಇದು ಏರ್ಪೋರ್ಟ್ ಇರೋದು ದೇವನಹಳ್ಳಿಯಲ್ಲಿ. ಇಲ್ಲಿ ಟರ್ಮಿನಲ್ 1 ಮತ್ತು ಟರ್ಮಿನಲ್ 2 ಇದೆ. ಸೊ ಇಲ್ಲಿ ನೋಡಿ, ಇವರೇ ಕೆಂಪೇಗೌಡರು. ಇವ್ರ ಹೆಸರನ್ನೇ ಏರ್ಪೋರ್ಟ್ಗೆ ಇಟ್ಟಿರೋದು ಕೂಡ. ಸೊ ಫೈನಲಿ ಏರ್ಪೋರ್ಟ್ ಅಂತೂ ಸಿಕ್ತು. ಸೊ ಫಸ್ಟ್ ಫ್ಲೈಟ್ ಜರ್ನಿ ಆಗಿರೋದ್ರಿಂದ ಸ್ವಲ್ಪ ಎಲ್ಲರೂ ಎಕ್ಸೈಟ್ ಆಗೇ ಇದ್ರು. ಇಲ್ಲಿ ಕಾಣಿಸ್ತಿದ್ಯಲ್ಲ, ಇದೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇದು ಟರ್ಮಿನಲ್ 2 ಆಗಿರುತ್ತೆ. ನೋಡಿ ಎಷ್ಟು ಗಾರ್ಡನ್ ಥರ ಎಲ್ಲ ಮಾಡಿದಾರಲ್ಲ. ಸೊ ಇಂಟೀರಿಯರ್ಸ್ ಅಂತೂ ಸೂಪರ್ ಅಂತಲೇ ಹೇಳ್ಬೋದು. ಸೊ ಇದೇ ನಮ್ಮ ಫ್ಯಾಮಿಲಿ ಗ್ರೂಪ್ ಫೋಟೋ ಅಂತಲೇ ಹೇಳ್ಬೋದು. ಸೊ ನಾವೆಲ್ಲರೂ ಕೂಡ ಹೊರಟ್ವಿ. ನನ್ನ ಮಗಂಗಂತೂ ಅವ್ರ ತಾತನ ವೀಲ್ ಚೇರ್ ತಳ್ಳೋದೇ ಒಂದು ದೊಡ್ಡ ಕೆಲಸ ಆಗೋಗಿತ್ತು. ಈಸ್ ಸೋ ಎಕ್ಸೈಟೆಡ್. ನೋಡಿ, ಇಲ್ಲಿ ಪಿಳ್ಳೆ ಕಾಣಿಸ್ತಿದೆಯಲ್ಲ, ಇವನ್ ಬರ್ಡೇ ಇದೆ. ಸೊ ಇವನ್ ಬರ್ಡೇ ಮೆಮೊರಿಗೋಸ್ಕರನೇ ನಾವೆಲ್ಲರೂ ಹೊರಟಿದ್ದು ಅಯೋಧ್ಯೆಗೆ. ಸೊ ಪ್ರತಿ ವರ್ಷವೂ ಈ ಥರ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಈ ಸರಿ ಅಯೋಧ್ಯೆ ಪ್ಲ್ಯಾನ್ ಮಾಡಿದ್ವಿ. ಸೊ ಇಂಟೀರಿಯರ್ಸ್ ಅಂತೂ ಸೂಪರ್ ಅಂತಲೇ ಹೇಳ್ಬೋದು. ಸೊ ಫ್ಲೈಟ್ಸ್ ಎಲ್ಲ ಟೇಕ್ ಆಫ್ ಆಗ್ತಾ ಇರೋದೆಲ್ಲ ನೋಡ್ಬೋದು ನೀವು. ಸೊ ನಾವು ಏರ್ಪೋರ್ಟಿಂದ ಫ್ಲೈಟ್ವರೆಗೂ ಬಸ್ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಕೂಡ ಇತ್ತು. ಸೊ ನಾವು ಬಸ್ಸಲ್ಲಿ ಹೋದ್ವಿ. ಸೊ ನಾವೆಲ್ಲರೂ ಕೂಡ ಲಾಸ್ಟಾಗಿ ಒಂದು ಫೋಟೋ ಸೆಷನ್ನ ನೆಡ್ಸ್ಕೊಂಡು ಫ್ಲೈಟ್ ಹತ್ರ ನೆಕ್ಸ್ಟು ಫ್ಲೈಟ್ ಒಳಗಡೆ ಹೋದ್ವಿ. ಇಲ್ಲಿ ನೋಡಿ, ಫ್ಲೈಟ್ ಒಳಗಡೆಯಿಂದ ಈ ಥರ ಲುಕ್ ಇತ್ತು. ಸೊ ಏರ್ ಹೋಸ್ಟೆಸಸ್ ಎಲ್ಲ ಅವ್ರವ್ರ ಕೆಲಸದಲ್ಲಿ ತುಂಬಾ ಮಗ್ನರಾಗಿದ್ರು ಅಂತಲೇ ಹೇಳ್ಬೋದು. ನಾನು ಕೂತಿದ್ದು ನನ್ನ ಪಪ್ಪ ಜೊತೆ. ನೆಕ್ಸ್ಟು ನಮ್ಮ ಪಿಳ್ಳೆ ಪಕ್ಕ ಎಕ್ಸ್ಚೇಂಜ್ ಆಯಿತು ಸೀಟು. ಅಂತೂ ಇಂತೂ ಫ್ಲೈಟ್ ಅಂತೂ ಟೇಕ್ ಆಫ್ ಆಯಿತು. ನಾವು ಡೈರೆಕ್ಟ್ ಅಯೋಧ್ಯೆಗೆ ಫ್ಲೈಟ್ ತೊಗೊಂಡಿರಲಿಲ್ಲ, ನಾವು ತೊಗೊಂಡಿದ್ದು ಲಕ್ನೋಗೆ. ನಮಗೆ ಟೈಮಿಂಗ್ಸ್ ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ಅಂತ ಲಕ್ನೋಗೆ ಬುಕ್ ಮಾಡ್ಕೊಂಡಿದ್ವಿ. ಸೊ ಬ್ಯಾಂಗ್ಳೂರಿಂದ ಲಕ್ನೋಗೆ 2.5 hours ಆಗುತ್ತೆ ಫ್ಲೈಟ್ನಲ್ಲಿ. ಸೊ ಟ್ರೈನಲ್ಲಾದರೆ 145 hours ಆಗುತ್ತೆ, ಬಸ್ಸಲ್ಲಾದರೆ 50 to 60 hours ಆಗುತ್ತೆ. ಸೊ ಇಲ್ಲಿ ನೋಡಿ, ಕೆಳಗಡೆ ಫ್ಲೈಟಿಂದ ಕೆಳಗಡೆ ವ್ಯೂ ಈ ಥರ ಇತ್ತು. ಮಾರ್ನಿಂಗ್ ಆಗಿದ್ದರೆ ಇನ್ನೂ ಎಂಜಾಯ್ ಮಾಡ್ಬೋದಿತ್ತು ಅಂತ ನನಗನ್ನಿಸ್ತು. ಯಾಕಂದರೆ ಕ್ಲೌಡ್ಸ್ ಎಲ್ಲ ಇರುತ್ತಲ್ಲ. ಸೊ ವಿ ಮಿಸ್ಡ್ ಇಟ್. ಸೊ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ಬೋದು.
ಸೊ ಅಂತೂ ಇಂತೂ ಲಕ್ನೋ ಏರ್ಪೋರ್ಟ್ ಬಂತು. ಫ್ಲೈಟ್ ಜರ್ನಿ ಚೆನ್ನಾಗೇ ಇತ್ತು ಅಂತಲೇ ಹೇಳ್ಬೋದು. ಸೊ ನಾವು ಲಕ್ನೋಯಿಂದ ನೆಕ್ಸ್ಟ್ ಹೊರಟಿದ್ದೆ ಅಯೋಧ್ಯೆಗೆ. ಸೊ ಅಲ್ಲಿಂದ 2 to 2.5 hours ಏನೋ ಆಯಿತು. ಸೊ ಟಿ ತಗೊಂಡು ಲಕ್ನೋಯಿಂದ ಅಯೋಧ್ಯೆಗೆ ಹೊರಟ್ವಿ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಲಕ್ನೋದಲ್ಲಿರೋ ಕ್ರಿಕೆಟ್ ಸ್ಟೇಡಿಯಂ ಅಂತೆ. ಸೊ ಅಂತೂ ಇಂತೂ ಹೋಟೆಲ್ ಅಂತೂ ರೀಚ್ ಆದ್ವಿ. ನಾವು ಸ್ಟೇ ಆಗಿದ್ದು ಹೋಟೆಲ್ ತಿರುಪತಿ ಅಂತ. ಇಟ್ಸ್ ಅ 3 star ಹೋಟೆಲ್. ಸೊ ಅಂತೂ ಇಂತೂ ಹೋಟೆಲ್ಗೆ ಹೋಗಿ ಚೆಕ್ ಇನ್ ಆದ್ವಿ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಅಯೋಧ್ಯೆಗೆ ರಾಮ ಮಂದಿರಗೆ ಹೋಗ್ಬೇಕಾಗಿರೋದ್ರಿಂದ ಎಲ್ಲರೂ ರೆಸ್ಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ವಿ ಆರ್ ಆಲ್ ರೆಡಿ ವಿತ್ ಟ್ರೆಡಿಷ್ನಲ್ ವೈಬ್ಸ್. ಸೊ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ರೆಡಿಯಾಗಿ ನಿಂತ್ಕೊಂಡಿದ್ವಿ ರಾಮ ಮಂದಿರಕ್ಕೆ ಹೋಗಲಿಕ್ಕೆ. ಅಯೋಧ್ಯೆ ರಾಮ ಮಂದಿರ ಉತ್ತರ ಪ್ರದೇಶದ ಸರಯೂ ನದಿನಲ್ಲಿ ಇದೆ. ಸೊ ಇದು ಜನವರಿ 22ನೇ ತಾರೀಕು 2024ರಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಪ್ರಾಣ ಪ್ರತಿಷ್ಠಾಪನೆಗೊಂಡು ಈ ದೇವಾಲಯ ನಾಗರ ಶೈಲಿಯಲ್ಲಿದೆ. ಸುದೀರ್ಘ ಕಾನೂನು ಹೋರಾಟದ ನಂತರ ಸುಪ್ರೀಂ ಕೋರ್ಟ್ 2019 ನವೆಂಬರ್ 9ರಂದು ತೀರ್ಪು ನೀಡಿ 5 ಆಗಸ್ಟ್ 2020ರಂದು ಶಂಕುಸ್ಥಾಪನೆ ಮಾಡಲಾಯಿತು. ನಿರ್ಮಾಣದಲ್ಲಿ ಒಂದು ಚೂರು ಕೂಡ ಕಬ್ಬಿಣನ ಬಳಸಲಾಗಿಲ್ಲ. ತುಂಬ ಅತ್ಯಂತ ಶಕ್ತಿಶಾಲಿ ತಂತ್ರಜ್ಞಾನದಿಂದನೇ ನಿರ್ಮಿತಲಾಗಿದೆ ಅಂತಲೇ ಹೇಳ್ಬೋದು. ಸೊ ಬಾಲರಾಮನಿಗೆ ಒಂದು ನಮಸ್ಕರಿಸ್ತಾ ತುಂಬಾ ಚೆನ್ನಾಗಿ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ಇವರೇ ಮುಖ್ಯ ಶಿಲ್ಪಿ ಅಂತಲೇ ಹೇಳ್ಬೋದು. ಇವ್ರ ಹೆಸರು ಅರುಣ್ ಯೋಗಿರಾಜ್ ಅಂತ. ಇವರು ಕರ್ನಾಟಕದ ಮೈಸೂರಿನವರು. ಸೊ ರಾಮಾಯಣದಲ್ಲಿ ನೀವೆಲ್ಲ ಕೇಳಿರ್ತೀರ ಅಳಿಲು ಸೇವೆ ಅಂತ. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ಅಳಿಲು. ಸೊ ಅಳಿಲು ಸೇವೆಯ ನಿಸ್ವಾರ್ಥ ಸೇವೆಗೆ ಸಾಕ್ಷಿಯಾಗಿದೆ. ಸೊ ಲಂಕೆಯಲ್ಲಿ ಸೇತುವೆ ನಿರ್ಮಿಸುವಾಗ ಒಂದು ಪುಟ್ಟ ಅಳಿಲು ಮೈಯನ್ನು ನೀರಿನಲ್ಲಿ ಒದ್ದೆ ಮಾಡಿಕೊಂಡು ಮರಳಿನಲ್ಲಿ ಹೊರಳಾಡಿ ಆ ಮರಳನ್ನು ಸೇತುವೆಯ ಕಲ್ಲುಗಳ ನಡುವೆ ಹಾಕುವ ಮೂಲಕ ಕೈಲಾದ ಸಹಾಯನ ಮಾಡಿತ್ತು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಸೊ ಈ ಸಣ್ಣ ಪ್ರಯತ್ನವನ್ನು ಪ್ರೀತಿಯಿಂದ ಮೆಚ್ಚಿದ ಶ್ರೀರಾಮನು ಅಳಿಲಿನ ಬೆನ್ನು ಸವರುವಾಗ 3 ಬೆರಳುಗಳ ಗುರುತು ಮೂಡಿತು ಅಂತಲೇ ಹೇಳ್ಬೋದು. ಸೊ ನಾವು ನೆಕ್ಸ್ಟ್ ಹೊರಟಿದ್ದೆ ಹನುಮಾನ್ ಗಹರಿ ಅಥವಾ ಹನುಮಾನ್ ಗಡಿ ಅಂತಲೇ ಹೇಳ್ತಾರೆ. ಸೊ ಇದು ಅಯೋಧ್ಯೆಯ ಹೃದಯ ಭಾಗದಲ್ಲಿರೋ ದೇವಸ್ಥಾನ ಅಂತಲೇ ಹೇಳ್ಬೋದು. ಇದು 76 ಮೆಟ್ಲುಗಳಿರುತ್ತೆ, ಸ್ವಲ್ಪ ಹೈಟಲ್ಲಿದೆ. ಇದು ಆ್ಯಕ್ಚುಲಿ ಹನುಮಂತನು ತನ್ನ ತಾಯಿಯ ಅಂಜನಿ ಮಡಿಲಿನಲ್ಲಿ ಕುಳಿತಿರುವ ಮಗುವಿನ ರೂಪದಲ್ಲಿರುವ ವಿಗ್ರಹವಾಗಿದೆ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ರಾಮ ಮತ್ತು ಸೀತೆಯ ಅರಮನೆ ಆಗಿತ್ತಂತೆ. ಸೊ ಅವರು ಮೊದಲು ಇಲ್ಲೇ ವಾಸವಾಗಿದ್ರು ಅಂತಾನೆ ಪ್ರತೀತಿ ಇದೆ. ಸೊ ಇದೂ ಕೂಡ ಒಂದು ದೇವಸ್ಥಾನ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಅಲ್ಲಿಂದ ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಸರಯೂ ನದಿ ಹತ್ರ. ಸರಯೂ ನದಿಯು ಭಾರತದ ಉತ್ತರ ಪ್ರದೇಶದಲ್ಲಿ ಹರಿಯುವ ಅತ್ಯಂತ ಪವಿತ್ರ ಮತ್ತು ಪುರಾತನ ನದಿಯಾಗಿದ್ದು, ಇದು ಅಯೋಧ್ಯೆಯ ಮೂಲಕ ಹಾದು ಹೋಗುತ್ತೆ. ಹಿಮಾಲಯದ ಮಾನಸ ಸರೋವರದ ಸಮೀಪದ ಸರೋವರದಿಂದ ಹುಟ್ಟುವ ಈ ನದಿ ರಾಮಾಯಣದಲ್ಲಿ ಶ್ರೀರಾಮನ ನಗರಿಯಾದ ಅಯೋಧ್ಯೆಯ ಜೀವನಾಡಿಯಾಗಿ ಉಲ್ಲೇಖಿತವಾಗಿದೆ. ಇದು ಘಾಘ್ರಾ ನದಿಯ ಪ್ರಮುಖ ಉಪನದಿಯಾಗಿದ್ದು ಧಾರ್ಮಿಕವಾಗಿ ಅಪಾರ ಮಹತ್ವ ಕೂಡ ಹೊಂದಿದೆ. ಸೊ ಇಲ್ಲಿ ಈವ್ನಿಂಗ್ ಟೈಮ್ ಆಗ್ತಿದ್ದಂಗೆ ದೀಪಾರತಿ ಮಾಡ್ತಾರೆ. ಸೊ ಲೆಟ್ಸ್ ಎಂಜಾಯ್ ದ ದೀಪಾರತಿ ನಾವು. चरण कमलेभ्यो नमः। ओम श्री शरयू देवी
सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोऽस्तुते शर्वा बोलो श्री राम जय राम जय जय राम बोलो। देखिए सभी लोग बड़े प्रेम से और बड़े भाव से श्री राम जय जय राम करिए, क्योंकि यह महामंत्र है। और कहा जाता है कि भाय कुभाय अनख आलसहु नाम जपत मंगल दिवसहु। अगर भगवान के नाम का स्मरण करेंगे तो दसों दिशाओं में मंगल होगा। श्री राम जय जय राम बोलो। श्री राम जय राम बोलो श्री राम जय राम बोलो श्री राम जय राम बोलो श्री राम जय राम हाँ कौशल्या के प्यारे राम, कौशल्या के प्यारे राम हाँ कौशल्या के प्यारे राम, कौशल्या के प्यारे राम बोलो श्री राम जय जय राम राम जय राम बोलो श्री राम जय राम ओम रथमान्यातन्नातेहनाकं महिमानापटं जलपूर्वे ताभ्याकं देवाहं लक्ष्मीपत्यां बहुरात्मे पाटुवे नक्षत्राणिरूपस्मिन् नमो यातं महकं महिषाणा प्रभुतं महिषाणां विद्याय च विद्महे श्रीवासुकी च धीमहि तन्नो। ಸೊ ದೀಪಾರತಿ ಎಲ್ಲ ತಗೊಂಡು ನಾವು ನೆಕ್ಸ್ಟು ಸೊ ನೈಟ್ ಆಗಿರೋದ್ರಿಂದ ಸೊ ಕೇಕ್ ಕಟ್ಟಿಂಗ್ ಇತ್ತು ಅಂತ ನಾವು ಹೊರಟಿದ್ದೆ ಹೋಟೆಲ್ ಕಡೆಗೆ. ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ ಅಲ್ಲ, ಎಷ್ಟು ಚೆನ್ನಾಗಿದೆ ಹಾರ್ಚಸ್ ಎಲ್ಲ ಅಂದರೆ ಸೂಪರ್. ಸೊ ಎಲ್ಲರೂ ಸೂಪ್ಸ್ನ ಎಂಜಾಯ್ ಮಾಡ್ತಾ ಇದ್ವಿ. ಬರ್ಡೇ ಅಂದಮೇಲೆ ಕೇಕ್ ಕಟಿಂಗ್ ಇಲ್ಲದೆ ಇದ್ರೆ ಆಗತ್ತಾ? ಸೊ ನಾವು ಹೊರಟಿದ್ದೆ ಹೋಟೆಲ್ ಸಂಕಲ್ಪ ಅಂತ. ಸೊ ಕಮ್ ಲೆಟ್ಸ್ ವಿಶ್ ಅವರ್
ಲಿಹಾನ್ ಪುಟಾಣಿ, ಹ್ಯಾಪಿ ಬರ್ಡೇ ಲಿಹಾನ್. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ. ಸೊ ನಾವೆಲ್ಲರೂ ನೆಕ್ಸ್ಟು ಅಯೋಧ್ಯೆಯಿಂದ ಎಲ್ಲಿಗೆ ಹೊರಟ್ವಿ? ವಾರಣಾಸಿ ಅಂದರೆ ಕಾಶಿ ಕಡೆ ಹೊರಟ್ವಿ. ಸೊ ನೆಕ್ಸ್ಟ್ ಬ್ಲಾಗ್ ವಾರಣಾಸಿದಾಗಿರುತ್ತೆ. ಸೊ ವೇಟ್ ಮಾಡ್ತಾ ಇರಿ. ಜೈ ಶ್ರೀರಾಮ್. ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.